ಹಾಯ್ ನೋಡಿ, ಇದು ನಂದು ಟೀ. ಈ ಟೀ ಕುಡಿದ್ರೆ ಎನರ್ಜಿ ಸೂಪರ್ ಆಗಿರ್ತದೆ. ಮತ್ತು ಇದು ಎಕ್ಸ್ಟ್ರಾ ಫ್ಯಾಟ್, ನಮ್ಮ ಡೈಲಿ ಊಟದಲ್ಲಿ ಬರುವಂಥ ಎಕ್ಸ್ಟ್ರಾ ಫ್ಯಾಟನ್ನು ಬಂದ್ ಮಾಡಿ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೈಂಡನ್ನು ಫ್ರೆಶ್ ಆಗಿಡೋಕ್ಕೆ ಹೆಲ್ಪ್ ಮಾಡ್ತದೆ, ಆ್ಯಕ್ಟಿವ್ ಆಗಿಡೋಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಕ್ಯಾಲರಿ ಲೋ ಇರ್ತದೆ, ಬರೀ 4 ಕ್ಯಾಲರಿ ಇರ್ತದೆ. ಒಂದು ಗ್ಲಾಸ್ ಫುಲ್ಲು ಕುಡಿದ್ರೂ ಕ್ಯಾಲರಿ 4 ಇರುತ್ತೆ. ಮತ್ತು ನಾರ್ಮಲ್ ಟೀ ಕಾಫಿ ಕುಡಿದ್ರೆ 80ರಿಂದ 100 ಕ್ಯಾಲರಿ ಹೋಗುತ್ತೆ. ನಮ್ಮ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಇದರಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಜೊತೆಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದೆ. ಹರ್ಬ್ಸ್. ನೆಕ್ಸ್ಟ್ ಇದು ಬಂದುಬಿಟ್ಟು ನೋಡಿ, ಪ್ರತಿದಿನ ನಾವು ಮೀನು ತಿನ್ನಬೇಕು. ನೋಡಿ, ಮೀನನ್ನು ಈ ರೀತಿಯಾಗಿ ತಿಂತೀನಿ ನಾನು. ಜೋಳ ತಿನ್ನಬೇಕು. ನೋಡಿ, ಜೋಳವನ್ನು ಈ ರೀತಿಯಾಗಿ ತಿಂತೀನಿ. ನಾರಿನಂಶ ತಿನ್ನಬೇಕು. ಹಣ್ಣು ತರಕಾರಿ ಸಿಪ್ಪೆ ತಿನ್ನಬೇಕು. ನೋಡಿ, ಈ ರೀತಿ ತಿಂತೀನಿ. ಕ್ಯಾಲ್ಸಿಯಂ ನೋಡಿ ಇಲ್ಲಿದೆ, ಕ್ಯಾಲ್ಸಿಯಂ ತಿಂತೀನಿ. ಪ್ಲ್ಯಾಂಟ್ ಬೇಸ್ಡ್ ಕ್ಯಾಲ್ಸಿಯಂ ಇದನ್ನು ಈ ರೀತಿಯಾಗಿ ತಿಂತೀನಿ. ವಿಮೆನ್ಸ್ ಹೆಲ್ತ್ ಯಾವಾಗಲೂ ಚೆನ್ನಾಗಿರಬೇಕು. ವಿಮೆನ್ಸ್ ಮೂಡ್ ಸ್ವಿಂಗ್ ಆಗದಿದ್ದಂಗೆ ಇದಕ್ಕೆ ನಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಇದರಲ್ಲಿದೆ, ಇದನ್ನು ತಿಂತೀನಿ. ಮಲ್ಟಿವಿಟಮಿನ್ ಪ್ರತಿದಿನ ತಿನ್ನಬೇಕು. ಇದು ಹಣ್ಣು ತರಕಾರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಮಲ್ಟಿವಿಟಮಿನ್, ಇದನ್ನು ನಾನು ತಿಂತೀನಿ. ಇದು ಬಂದುಬಿಟ್ಟು ನಮ್ಮ ಗಟ್ ಹೆಲ್ತ್, ಅಂದರೆ ಮೋಷನ್ ಕರೆಕ್ಟಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಡೈಲಿ ನಾನು ತೊಗೊಳ್ತೀನಿ. ಇದು ನನ್ನ ಜಾಯಿಂಟ್ಗೋಸ್ಕರ ಇರುವಂಥದ್ದು, ಜಾಯಿಂಟ್ ಸಪೋರ್ಟ್ ಅಂತ. ಇದನ್ನು ನಾನು ಡೈಲಿ ತೊಗೊಳ್ತೀನಿ. ಇದು ಕೂಡ ಎಲ್ಲ ಪ್ಲ್ಯಾಂಟ್ ಬೇಸ್, ಇದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ಜೋಳ. ಇದು ಬಂದುಬಿಟ್ಟು ನಮ್ಮ ಸೆಲ್ ಆ್ಯಕ್ಟಿವೇಟರ್ ಅಂತ. ನಮ್ಮ ಲೈಫಲ್ಲಿ ನಮ್ಮ ಜೀವಕೋಶಗಳು ಹೆಲ್ದಿಯಾಗಿರೋದಕ್ಕೆ ಬೇಕಾದಂಥದ್ದು ಸೆಲ್ ಆ್ಯಕ್ಟಿವೇಟರ್. ಇದು ಫೈಬರ್ ಅಂಶ. ಇದು ಬಂದುಬಿಟ್ಟು ಆಲೋ ಪ್ಲಸ್. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಗಟ್ ಹೆಲ್ತ್, ಡೈಜೆಷನ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಕಾರಣದಿಂದ ಇದೆಲ್ಲ ಕೂಡ ನನ್ನ ಪಲ್ಯ. ಈ ಪಲ್ಯವನ್ನು ಈ ತಿಂಡಿಯ ಜೊತೆಗೆ ತಗೋತೀನಿ. ಇದು ನೋಡಿ ತಿಂಡಿ. ಇದು ಸಣ್ಣ ಪ್ರಮಾಣದ ಆಹಾರ ಪದಾರ್ಥ, ಇದು ದೊಡ್ಡ ಪ್ರಮಾಣದ ಆಹಾರ ಪದಾರ್ಥ. ಇದು ಎರಡನ್ನೂ ಸೇರಿಸಿ ಈ ಟೀ ಜೊತೆಗೆ ನಾನು ಡೈಲಿ ತೊಗೊಳೋದ್ರಿಂದ ನನ್ನ ಆರೋಗ್ಯ ತುಂಬ ಸೂಪರ್ ಆಗಿದೆ. ಯಾವುದೇ ಬೇರೆ ಮೆಡಿಸಿನ್ಸ್ ಅದು ಯಾವುದು ಕೂಡ ಇಲ್ಲ. ಒಂದು ನಾನು ತಗೊಳ್ತಕ್ಕಂಥದ್ದು ನ್ಯೂಟ್ರಿಷನ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ಟೋರಿನ ಇಷ್ಟೊತ್ತು ಕೇಳೋದಕ್ಕೆ ತುಂಬ ಧನ್ಯವಾದಗಳು.